ವಿದ್ಯಾರ್ಥಿಗಳೇ, ಈಗಾಗಲೇ ತಮ್ಮ ಒಂದು ಪರೀಕ್ಷೆ 1ರ ಫಲಿತಾಂಶ ಲಭ್ಯವಾಗಿದೆ. ಯಾವೆಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡೆಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಫಲಿತಾಂಶವನ್ನು ಸುಧಾರಿಸಿಕೊಳ್ಳಲು ಹಾಗೂ ಪರೀಕ್ಷೆಯಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅನುತ್ತೀರ್ಣರಾಗಿದ್ದರೆ ಆ ವಿದ್ಯಾರ್ಥಿಗಳು ಉತ್ತೀರ್ಣರಾಗಲು ಪರೀಕ್ಷೆ 2 ನಡೆಯಲಿದೆ. ಹಾಗಾಗಿ ಈ ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷಾ ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರು ದಿನಾಂಕ 1/5/2025ರಂದು 2025ರ SSLC ಪರೀಕ್ಷೆ 2ರ ವೇಳಾಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಆ ವೇಳಾಪಟ್ಟಿಯ ಪ್ರಕಾರ ತಮಗೆ ಪರೀಕ್ಷೆಗಳು ಏನಾಗ್ತಾ ಇದ್ದಾವೆ ಅಂದರೆ 26/5/2025 ಅಂದರೆ ಮೇ 26ರಿಂದ ಪರೀಕ್ಷೆಗಳು ದಿನನಿತ್ಯವೂ ನಡೆಯಲಿದ್ದು 26ರಂದು ಪ್ರಥಮ ಭಾಷೆಯ ಪರೀಕ್ಷೆ, 27ರಂದು ಕೋರ್ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಗಣಿತದ ಪರೀಕ್ಷೆ ಮತ್ತು 28ರಂದು ದ್ವಿತೀಯ ಭಾಷೆ, 29ರಂದು ಸಮಾಜ ವಿಜ್ಞಾನ ಪರೀಕ್ಷೆ ಹಾಗೂ 30ನೇ ತಾರೀಕು ಮೇ 30ಕ್ಕೆ ತೃತೀಯ ಭಾಷೆ ಪರೀಕ್ಷೆ ನಡೆಯಲಿದೆ. ಅದರ ಜೊತೆಯಲ್ಲೇ ಆ 30ನೇ ತಾರೀಕು NSQFನ ವಿಷಯಗಳು ಕೂಡ ಪರೀಕ್ಷೆ ನಡೆಯಲಿದೆ. ಅಲ್ಲದೆ 31/5/2025ರಂದು ಅಂದರೆ ಕೊನೆಯ ಪರೀಕ್ಷೆ ವಿಜ್ಞಾನದ ಪರೀಕ್ಷೆ ಏನಿದೆ ಅದು 31/5/2025ರಂದು ನಡೆಯಲಿದೆ. ಅಲ್ಲದೆ JTSಗೆ ಸಂಬಂಧಪಟ್ಟಿರ್ತಕ್ಕಂಥ ಪರೀಕ್ಷೆ ಜೂನ್ 2ರಂದು ನಡೆಯಲಿವೆ. ನೋಡಿ ವಿದ್ಯಾರ್ಥಿಗಳೇ, ಎಲ್ಲ ಪರೀಕ್ಷೆಗಳು ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗ್ತವೆ. ಸೊ 10 ಗಂಟೆಯಿಂದ 1 ಗಂಟೆ 15 ನಿಮಿಷದವರೆಗೆ ಪ್ರಥಮ ಭಾಷೆಗೆ ಮತ್ತು ಕೋರ್ ವಿಷಯಗಳಿಗೆ ನಡೀತದೆ ಮತ್ತು ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆಗೆ 10 ಗಂಟೆಯಿಂದ 1 ಗಂಟೆಯವರೆಗೆ ಪರೀಕ್ಷೆಗಳು ನಡೀತದೆ. ಹಾಗಾಗಿ ವಿದ್ಯಾರ್ಥಿಗಳೇ, ಮೇ 10ರ ಒಳಗಡೆ ಯಾರು ಅನುತ್ತೀರ್ಣರಾಗಿದ್ದರೋ ಮತ್ತು ಫಲಿತಾಂಶವನ್ನು ಸುಧಾರಿಸಿಕೊಳ್ಳಲು ಇಚ್ಛೆಪಡ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಶಾಲೆಗಳಿಗೆ ತೆರಳಿ ಪರೀಕ್ಷೆಯ ಒಂದು ನೋಂದಣಿಯನ್ನು ಮಾಡ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಪರೀಕ್ಷೆಗೆ ಯಾವುದೇ ಒಂದು ಶುಲ್ಕವಿರುವುದಿಲ್ಲ. ಯಾರು ಮೊದಲ ಪರೀಕ್ಷೆಯಲ್ಲಿ ಶುಲ್ಕವನ್ನು ಕಟ್ಟಿದಿರೋ ಅವರಿಗೆ ಯಾವುದೇ ರೀತಿಯ ಶುಲ್ಕವಿರುವುದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಶಾಲೆಗೆ ತೆರಳಿ ಪರೀಕ್ಷೆಗೆ ನೋಂದಣಿ ಮಾಡಿಕೊಳ್ಳಿ. ಧನ್ಯವಾದಗಳು.